ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಂತೂ ಇಂತೂ ಮಾವನ್ ರೂಮ್ಗೆ ನಮ್ ಚಿರುನ್ ಕರ್ಕೊಂಡು ಹೊರಟೇ ಬಿಟ್ಲಲ್ಲ. ಮೊದಲನೇ ವಿಷಯನ ಸೌಂದರ್ಯಂಗೆ ಹೇಳ್ಬೇಕು. ಸೌಂದರ್ಯ, ಆ ದೀಪ ದಂಡಯಾತ್ರೆಗೆ ಹೊರಟಿರೋ ತರ ನಮ್ ಚಿರುನ ಬಾವನ್ ರೂಮ್ ಕರ್ಕೊಂಡು ಹೋಗ್ತಿದ್ದಾಳೆ. ದಂಡಯಾತ್ರೆ ಮಾಡಕ್ ಹೊರಟಿರೋರ್ಗೆ ದಂಡದ ರೂಪದಲ್ಲೇ ತಲೆ ದಂಡ ಆಗತ್ತೆ. ಆ ದೀಪನ್ಗೂ ಈಗ ಅದೇ ಆಗತ್ತೆ. ಆದ್ರೆ ನಾನ್ ಮಾಡಲ್ಲ, ಚಿರುಣೆ ಮಾಡ್ತಾನೆ. ನೋಡ್ತಾ ಇರಿ. ಸೌಂದರ್ಯ, ನೀ ನನಗ್ ಬೈದ್ರು ಪರವಾಗಿಲ್ಲ, ಆದ್ರೆ ಈ ಯುದ್ಧದಲ್ಲಿ ದೀಪನೇ ಗೆಲ್ತಾಳೇನೋ ಅಂತ ನನ್ಗೆ ಅನ್ನಿಸ್ತಿದೆ. ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಅಪ್ಪ ಮಗನ್ ಮಧ್ಯೆ ಕಟ್ಟಿರೋ ಗೋಡೆನ ಅವಳು ಮುಟ್ಟಿರ್ಬೋದು, ಆದ್ರೆ ಅವಳ ಕೈಲಿ ಅದನ್ನ ಒಡಿಯಕ್ ಸಾಧ್ಯನೇ ಇಲ್ಲ. ಬಿಡ್ರಿ, ನನ್ನ ಯಾಕೆ ಅಲ್ಲಿಗೆ ಕರ್ಕೊಂಡು ಹೋಗ್ತಿದ್ದೀರಾ? ಹೇಳ್ತೀನಿ ಹಸ್ಬೆಂಡು, ಒಳಗ್ ಬನ್ನಿ. ನಾನು ಯಾಕೆ ಅಲ್ಲಿಗೆ ಬರಬೇಕು? ಹಸ್ಬೆಂಡು, ಒಳಗ್ ಬಂದ್ರೆ ತಾನೇ ಗೊತ್ತಾಗೋದು. ಬನ್ನಿ. ಒಳಗೆ ಯಾರಿಲ್ಲ ತಾನೆ? ಇಲ್ಲ. ನಿಮ್ಮ ಮಾವ ಅನ್ಸ್ಕೊಂಡವರು? ಅಯ್ಯೋ, ಯಾರು ಇಲ್ಲ ಅಂತ ಹೇಳ್ತಿಲ್ವಾ? ಅಲ್ಲ, ಏನ್ ಹೇಳ್ಬೇಕು ಇಲ್ಲ ಹೇಳ್ಬೋದಲ್ವೇನ್ರಿ? ಇಲ್ಲ, ಒಳಗೆ ಹೇಳೋದು. ನೀವು ಬರ್ತಿರೋ ಇಲ್ವೋ? ಬಾಗ್ಲ ಹಾಕ್ರಿ, ತೆಗಿರಿ. ಬಾಗಿಲು ತೆಗಿರಿ. ನಮ್ಸಿ ಹಸ್ಬೆಂಡು, ನಾನ್ ಬಾಗ್ಲು ತೆಗಿಯಲ್ಲ. ಅಲ್ಲ ರೀ, ಅದೇನೋ ಮಾತಾಡ್ಬೇಕು ಅಂದ್ರಿ. ಹಸ್ಬೆಂಡು, ಮಾತಾಡ್ಬೇಕಾಗಿರೋದು ನಾನು ನೀವು ಅಲ್ಲ, ನೀವು ನಿಮ್ ತಂದೆ. ಅದ್ ಏನ್ ಮಾತಾಡ್ಬೇಕು ಅಂತ ಇದ್ರೋ ಅದ್ ನಿಮ್ ತಂದೆ ಜೊತೆ ಮಾತಾಡಿ. ಬಾಗಿಲು ತೆಗಿರಿ. ಹಸ್ಬೆಂಡು, ನಾನ್ ನಿಮ್ಗೆ ಆಮೇಲೆ ಸಿಗ್ತೀನಿ, ಆಯ್ತಾ? ತುಂಬಾ ಕೆಲ್ಸ ಇದೆ. ದೀಪಾ, ಅಂತೂ ನೀನ್ ಅನ್ಕೊಂಡಂಗೆ ಮಾಡ್ತಿದ್ಯಾ. ದೇವ್ರ ದಯೆಯಿಂದ ಅಪ್ಪ ಮಗ ಒಂದಾದ್ರೆ ಅಷ್ಟೇ ಸಾಕು. ಅವರಿಬ್ರು ಒಂದಾಗ್ತಾರೆ ಅನ್ನೋ ನಂಬಿಕೆ ನನ್ಗಿದೆ ಅಕ್ಕ. ಬನ್ನಿ. ದೀಪಾ ಅವ್ರೆ, ಈ ವಿಚಾರದಲ್ಲಿ ತಮಾಷೆ ಮಾಡಬೇಡಿ, ತೆಗಿರಿ. ದೀಪಾ ಅವ್ರೆ, ದೀಪಾ ಅವ್ರೆ. ಡೋರ್ ಲಾಕ್ ಮಾಡಿದ್ಲ? ಹೌದು. ಕಾಣಿಸ್ತಾ ಅಲ್ವಾ? ಕಾಣಿಸ್ತು. ಕಾಣಿಸಿದ್ರೆ ಮತ್ತೆ ಹೇಳ್ಬೇಕು ತಾನೆ ನಿಮ್ ಸೊಸೆಗೆ ಬಾಗಿಲು ತೆಗಿ ಅಂತ. ಹೇಳ್ತೀನಿ. ದೀಪಾ, ಬಾಗಿಲು ತೆಗಿಯಮ್ಮ. ಯಾಕಮ್ಮ ಲಾಕ್ ಮಾಡಿದೆ? ಬಾಗಿಲು ತೆಗಿ. ಸದ್ಯಕ್ಕೆ ಡೋರ್ ಓಪನ್ ಆಗಲ್ಲ ಅನ್ಸುತ್ತೆ. ಇದು ನೀವೆಲ್ಲ ಸೇರ್ಕೊಂಡು ಮಾಡಿರೋ ಪ್ಲಾನ್ ಅಂತ ಯಾಕಪ್ಪ ಹೇಳ್ತೀಯಾ? ನಿನ್ನ ನೋವು ಸಂಕಟ ಏನು ಅಂತ ನನಗೆ ಅರ್ಥ ಆಗುತ್ತೆ. ಇಷ್ಟು ವರ್ಷ ನನಗೆ ಮುಖ ಕೊಟ್ಟು ಮಾತಾಡದೇ ಇದ್ದವನು ಈಗ ನನ್ನ ಜೊತೆನೆ ಇರೋ ಹಾಗಾಯ್ತಲ್ಲ ಅಂತ ಹಿಂಸೆ ಆಗ್ತಿದೆಯಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.